ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೌತಮರ ಕಾಫಿ. ಹಾ ಭೂಮಿಕಾ, ನಾನು ಯೋಚನೆ ಮಾಡಿದೆ, ಆ ಹುಡುಗನ ವಿಷಯದಲ್ಲಿ ಮಲ್ಲಿ ಯಾಕೋ ಬಹಳ ಅನ್ಸರ್ಟನ್ ಆಗಿದ್ದಾರೆ. ನಾವೇ ಯಾಕೆ ಅವನ್ನ ಒಂದ್ಸತಿ ಕರೆಸಿ ಮಾತಾಡಬಾರ್ದು? ಏನನ್ಸುತ್ತೆ ನಿಮಗೆ? ಹಾಂ, ಬಟ್ ನಾನು ಫಸ್ಟ್ ಅವನ ಹತ್ರ ಮಾತಾಡ್ಲಾ? ನನ್ನ ಇನ್ಸ್ಟಿಂಕ್ಟ್ ಏನು ಹೇಳುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಮುಂದುವರೆಯೋಣ. ಹಾಗೆ ಮಾಡಿ, ನೀವೇ ಮಾತಾಡಿ ಮೊದಲು. ಮಲ್ಲಿಗೆ ಒಂದು ಮಾತು ಹೇಳ್ಬಿಡ್ತೀನಿ. ಮಲ್ಲಿ, ನೀನೇ ಬಂದಿಲ್ಲ. ಒಬ್ಬ ಹುಡುಗ ನಿನಗೆ ಪ್ರಪೋಸ್ ಮಾಡ್ದ ಅಂತ ಹೇಳ್ತೀರಾ, ಅವನ್ನ ಮನೆ ಕರ್ಸಕ್ಕಾಗತ್ತಾ? ಮಾತಾಡಬೇಕು. ಸರಿ ಬಾಮ್ನವ್ರೆ. ನಮಸ್ತೆ ಮೇಡಮ್. ನಮಸ್ತೆ. ಮಲ್ಲಿಯವರು ಬರೋದಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಇಷ್ಟು ಹುಡುಗನ? ಹಾಯ್ ಮೇಡಮ್. ಅಕ್ಕರೆ ಅವನೇ ಇವನು. ಗೊತ್ತಾಯ್ತು, ಬನ್ನಿ. ಇವ್ರ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಅಕ್ಕ. ನಾನು ಯಾವಾಗಲೂ ಅಕ್ಕರೆ ಅಂತಿದ್ದೆ ಅಲ್ಲ, ಅವರೇನೆ. ಹೆಸರು ಭೂಮಿಕಾ ಅಂತ. ಹಾಯ್ ಮ್ಯಾಮ್. ಹೆಲೋ. ಅಕ್ಕರೆ ಸುನಿಲ್ ಅಂತ. ಆಗಲೇ ಹೇಳಿದೆ. ಸುನಿ ಅಂತ ಕರೀತಾರೆ. ಸಿಂಪಲ್ ಸುನಿ ಅಂತ. ಸಿಂಪಲ್ ಸುನಿ, ಚೆನ್ನಾಗಿದೆ. ಥ್ಯಾಂಕ್ಸ್ ಮ್ಯಾಮ್. ನೀವು ಮಾತಾಡ್ತೀರಿ, ನಾನು ಕಾಫಿ ತರ್ತೇನೆ. ಮೇಡಮ್, ಏನು ಮಾತಾಡೋದು? ದಯವಿಟ್ಟು ನೀನೇನು ಮಾತಾಡಬೇಡ, ಅವರೇ ಮಾತಾಡ್ತಾರೆ. ಅವ್ರು ಕೇಳಿದಕ್ಕೆ ಉತ್ತರ ಕೊಡು ಸಾಕು. ಓ, ಇಂಟರ್ವ್ಯೂ ಅನ್ನಿ. ಮೆತ್ತಗೆ. ಓಕೆ ಓಕೆ. ಸೊ ಸುನಿಲ್, ಸಿಂಪಲ್ ಸುನಿ ಅವರೇ, ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಊರು? ಅನಾಥನ್ಗೆ ಯಾವ ಊರಿರುತ್ತೆ ಮೇಡಮ್? ನಾವೆಲ್ಲಿರ್ತೀವೋ ಅದೇ ನಮ್ಮೂರು. ನಮ್ಮ ಕಷ್ಟಕ್ಕೆ ಯಾರಾಗ್ತಾರೋ ಅವರೇ ನಮ್ಮವರು. ನಮಗೆ ಫೋನ್ ನಂಬರ್ ಇರುತ್ತೆ, ಆದರೆ ಪರ್ಮನೆಂಟ್ ಅಡ್ರೆಸ್ ಇರೋದಿಲ್ಲ. ಜೀವನ ಹೆಂಗೆ ಕರ್ಕೊಂಡು ಹೋಗುತ್ತೋ ಹಂಗೆ ಹೋಗ್ತಾ ಇರೋದಷ್ಟೇ. ಇಷ್ಟೇ ಮೇಡಮ್ ನನ್ನ ಬಗ್ಗೆ. ಜಾಸ್ತಿ ಹೇಳೋದಕ್ಕೇನಿಲ್ಲ. ನಾನೊಬ್ಬ ಅನಾಥ. ನನ್ನವರು ತನ್ನವರು ಅಂತ ಯಾರೂ ಇಲ್ಲ, ನಂದು ಅಂತನೂ ಏನೂ ಇಲ್ಲ, ಅಷ್ಟೇ. ಇವನ್ ವಯಸ್ಸು ಕಮ್ಮಿ, ಹಿಂದೆ ಮುಂದೆ ಯಾರೂ ಇಲ್ಲ ಅಂತಲೂ ಹೇಳ್ತಿದ್ದಾನೆ. ಮತ್ತೆ ಹೇಗೆ ಮುಂದುವರಿಯೋದು? ಮಲ್ಲಿನ ನೀವು ತುಂಬಾ ಇಷ್ಟಪಡ್ತೀರಾ, ಪ್ರೀತಿಸ್ತೀರಾ ಅಂತ ಮಲ್ಲಿ ಹೇಳಿದ್ಲು. ನಿಮ್ಮ ಪ್ರೀತಿ ಹೇಳಕ್ ಮುಂಚೆ ಅವಳ ಬಗ್ಗೆ ಎಲ್ಲಾನು ತಿಳ್ಕೊಂಡಿದ್ದೀರಾ? ತುಂಬ ಒಳ್ಳೆ ಮನ್ಸಿರೋರು ಅಂತ ಗೊತ್ತು ಮೇಡಮ್. ಅಷ್ಟು ಸಾಕು ಅಂತ ಅನ್ಕೋತೀನಿ. ನಿಜ, ತುಂಬ ಒಳ್ಳೆ ಮನಸ್ಸು. ಆದರೆ ಜೊತೇಲಿ ಬದುಕೋದಕ್ಕೆ ಅದೊಂದೇ ಸಾಕಾಗಲ್ಲ ಅಲ್ವಾ? ಅವಳ ಪೂರ್ವಾಪರ ಎಲ್ಲ ನಿಮ್ಗೆ ಗೊತ್ತಿರಬೇಕು, ಅವಳ ಬಗ್ಗೆ ಏನಾದ್ರು ತಿಳ್ಕೊಂಡಿರ್ಬೇಕು. ನನಗೆ ಆ ಯೋಚನೆ ಬರಲಿಲ್ಲ ಮೇಡಮ್. ಅದ್ರ ಅಗತ್ಯ ಇದೆ ಅಂತಲೂ ಅನಿಸ್ಲಿಲ್ಲ. ಅವ್ರು ಇಷ್ಟ ಆಗ್ತಾರೆ, ಅವ್ರು ನೋಡಿದ್ರೆ ಖುಷಿ ಆಗುತ್ತೆ, ಅವ್ರ ಜೊತೆ ಇದ್ದಾಗ ಒಳ್ಳೆ ಫೀಲ್ ಬರುತ್ತೆ. ನೆಗೆಟಿವ್ ಅನ್ನೋದೇ ಇಲ್ಲ, ಬರೀ ಪಾಸಿಟಿವೇ. ಅವ್ರನ್ನ ನೋಡ್ತಿದ್ರೆ ನನಗೆ ಗೊತ್ತಿಲ್ಲದಂಗೆ ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಇವ್ರ ಜೊತೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ಅವ್ರ ಜೊತೆ ಇದ್ದಾಗ ಏನೋ ಒಂಥರ ಖುಷಿ ಆಗುತ್ತೆ. ಕಾರಣನೇ ಇರಲ್ಲ, ಆದ್ರೂ ಖುಷಿಯಾಗಿರ್ತೀನಿ. ಯಾರು ನಮ್ಮ ಖುಷಿ ಕಾರಣ ಆಗ್ತಾರೋ ಅಂಥವ್ರ ಜೊತೆನೇ ಅಲ್ವಾ ಮೇಡಮ್ ನಾವು ಇರಬೇಕಾಗಿರೋದು. ಉಳಿದಿದ್ದೆಲ್ಲ ಯಾಕೆ ಮೇಡಮ್? ಬೇಡ ಅಲ್ವಾ? ಅಷ್ಟೇ ಮೇಡಮ್ ನಾನು ಥಿಂಕ್ ಮಾಡೋದು. ನೋಡಿ, ನಿಮ್ಮ ಏಜಲ್ಲಿ ಎಲ್ರಿಗೂ ಈ ರೀತಿನೇ ಅನ್ಸದೆ. ಹೀಗೆ ಅನ್ಸೋದು ಸಹಜನೇ. ಕಂಡಿದ್ದೆಲ್ಲ ಚೆನ್ನಾಗಿರುತ್ತೆ, ಅನುಭವಿಸಿದ್ದೆಲ್ಲ ಖುಷಿ ಕೊಡುತ್ತೆ.
ನೀವೊಂದು ಫ್ಯಾಂಟಸಿಯಲ್ಲಿ ಬದುಕ್ಬಿಡ್ತೀರ, ಆದರೆ ರಿಯಾಲಿಟಿ ಅಷ್ಟೊಂದು ಕಲರ್ಫುಲ್ ಆಗಿರಲ್ಲ. ಅದನ್ನು ಎದುರಿಸೋದಕ್ಕೆ, ಒಪ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ? ನೀವು ಈಗೀಗ ಇವಳನ್ನ ನೋಡ್ತಿದ್ದೀರಾ, ಬಟ್ ಇವಳ ಜೀವನದಲ್ಲಿ ಏನೆಲ್ಲ ಆಗಿದೆ ಅಂತ ನಿಮಗೆ ಗೊತ್ತಾ? ಎಲ್ಲನೂ ಗೊತ್ತು ಮೇಡಮ್, ಎಲ್ಲನೂ ತಿಳ್ಕೊಂಡಿದ್ದೀನಿ. ಅದ್ಯಾವುದು ನನಗೇನು ಅನಿಸ್ಲಿಲ್ಲ. ಸೊ ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲ ನೋಡಿ. ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ, ನಾಳೆ ದಿನ ಸೊಸೈಟಿ ಹೀಗಂತೂ ಹಾಗಂತೂ ಅಂತ ನೀವೇನಾದರೂ... ಅಯ್ಯೋ ಮೇಡಮ್, ಅವ್ರನ್ನ ಇಷ್ಟಪಟ್ಟಿರೋದು ನಾನು ನನ್ನ ಮನ್ಸಿನ ಮಾತನ್ನ ಕೇಳ್ತೀನೋ ಹೊರತು ಈ ಸೋ ಕಾಲ್ ಸೊಸೈಟಿ ಏನು ತಿಳ್ಕೊಳುತ್ತೆ ಅಂತ ಯೋಚನೆ ಮಾಡಲ್ಲ. ನಮ್ಮನೆ ಕುಕ್ಕರು, ನಮ್ಮನೆ ಕಾಳು ಬೇಳೆ, ನಮ್ಮನೆ ಗ್ಯಾಸು, ನಮ್ಮನೆ ಬಿಲ್ಲು, ಹಂಗಂದ್ಮೇಲೆ ಪಕ್ಕದ ಮನೆಯವ್ರನ್ನ ಕೇಳಿ ಯಾಕೆ ಮಸಾಲೆ ಅರಿಬೇಕು ಮೇಡಮ್? ಇದು ನನ್ನ ಪಾಲಿಸಿ. ನನಗೆ ಇವ್ರು ಇಷ್ಟ, ಇವ್ರ ಜೊತೆ ಬದುಕಬೇಕು ಅಂತ ಇಷ್ಟ. ಪಾಸ್ಟ್ ಅನ್ನೋ ಟ್ರೆಂಡ್ ಮೇಡಮ್ ಇದು. ಹಳೆದೆಲ್ಲ ಏನು ಚಿಂತೆ ಇಲ್ಲ ಮೇಡಮ್, ನನ್ನ ಮಟ್ಟಿಗೆ ಅದು ಮ್ಯಾಟ್ರೇ ಅಲ್ಲ. ಫ್ಯೂಚರ್ನಲ್ಲಿ ಹೇಗಿರ್ತೀವಿ ಅನ್ನೋದು ಅಷ್ಟೇ ಮೇಡಮ್ ಇಂಪಾರ್ಟೆಂಟು. ಈ ಹಿಂದೆ ನಡೆದಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಒಂಥರ ಹೇಗೆ ಗೊತ್ತಾ ಮೇಡಮ್? ನಾವು ಗಾಡಿ ಓಡಿಸ್ಬೇಕಾದ್ರೆ ಸೈಡ್ ಮಿರರಲ್ಲಿ ಹಿಂದೆ ನೋಡ್ಕೊಂಡು ಗಾಡಿನ ಮುಂದೆ ಓಡಿಸ್ದಂಗೆ. ದಾರಿ ಇರೋದು ಮುಂದೆ ಅಲ್ವಾ, ಸೊ ನಾವು ಮುಂದೆ ನೋಡಬೇಕು ಮೇಡಮ್. ಹಿಂದೆ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದು ನನ್ನ ಪ್ರಕಾರ ವೇಸ್ಟು ಮೇಡಮ್, ಸುಮ್ಮನೆ ಮೆಂಟಲ್ ಬರ್ಡನ್ನು. ಹಿಸ್ಟ್ರಿ ಹೇಗಿದ್ರೆ ಏನು, ನಮ್ಮಿಬ್ರು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕಲ್ವಾ ಮೇಡಮ್? ನಾನು ಇವ್ರಿಗೆ ಪ್ರಪೋಸ್ ಮಾಡಿದ್ದೀನಿ, ಬಟ್ ಇವ್ರ ಕಡೆಯಿಂದ ಏನು ಆನ್ಸರು ಬಂದಿಲ್ಲ, ಓಕೆನೂ ಅಂದಿಲ್ಲ, ಕನ್ಫರ್ಮೇಷನು ಇಲ್ಲ. ಈ ಕಡೆ ಅವ್ರ ಒಪಿನಿಯನ್ ಏನು ಅಂತಲೂ ಗೊತ್ತಿಲ್ಲ. ಆದರೆ ನೀವು ಮಾತ್ರ ನನ್ನ ಮನೆ ಕರೆಸಿ ನನ್ನ ಒಪಿನಿಯನ್ ಕೇಳ್ತಿದ್ದೀರಾ. ನನಗೇನು ಅಂತಲೇ ಅರ್ಥ ಆಗ್ತಿಲ್ಲ ಮೇಡಮ್. ಬಟ್ ಇವ್ರು ಹೇಳಿದ್ದು ಒಂದು ವಿಷಯ ಚೆನ್ನಾಗಿ ನೆನಪಿದೆ ಮೇಡಮ್. ಇವ್ರದ್ದೇನೇ ಡಿಸಿಷನ್ ಇದ್ರು ಅದನ್ನ ಅಕ್ಕ ಭಾವನೆ ಡಿಸೈಡ್ ಮಾಡೋದು ಅಂತ ಹೇಳಿದರು. ಇವರು ಎಲ್ಲನೂ ನಿಮ್ಮನ್ನ ಕೇಳಿನೇ ಮಾಡೋದಂತೆ. ನನ್ನ ಲೈಫಿನ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದೀನಿ, ಎಲ್ಲ ರೈಟ್ಸು ಅವ್ರಿಗಿದೆ ಅಂತ ಹೇಳಿದ್ದಾರೆ. ನನಗೇನು ಒಳ್ಳೇದು ಅಂತ ನನಗಿನ ಚೆನ್ನಾಗಿ ಅವ್ರಿಗೆ ಗೊತ್ತು. ಅವ್ರೇನು ಹೇಳ್ತಾರೋ ಅದೇ ಫೈನಲ್ಲು ಅಂತ ಹೇಳಿದ್ದಾರೆ ಮೇಡಮ್. ಅವ್ರ ಮಾತಲ್ಲೇ ಗೊತ್ತಾಗ್ತಿತ್ತು ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆ ಅಂತ. ಅದ್ಯಾಕೆ ಅಂತ ನಿಮ್ಮನ್ನು ನೋಡಿದ್ಮೇಲೆ ಮೇಡಮ್ ನನಗೂ ಗೊತ್ತಾಗಿದ್ದು. ನಿಮ್ಮನ್ನು ನೋಡಿ ನನಗೂ ಅಷ್ಟೇ ರೆಸ್ಪೆಕ್ಟ್ ಬರ್ತಿದೆ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್ ನನ್ನ ಕರೆಸಿ ಮಾತಾಡಿದ್ದಕ್ಕೆ. ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ, ಉಳಿದಿದ್ದು ನಿಮಗೆ ಮತ್ತು ಮಲ್ಲಿಯವ್ರಿಗೆ ಬಿಟ್ಟಿದ್ದು. ನೀವು ಹೇಗೆ ಹೇಳ್ತೀರೋ ಹಾಗೆ ಮೇಡಮ್. ನಾನಿನ್ನು ಬರ್ತೀನಿ. ಅಮೃತಧಾರೆ ನನ್ನೊಲವ ಅಮೃತಧಾರೆ.